ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲಿ ರಮ್ಯಾ ಮಹೇಶ್. ಚಪಾತಿ ಮಾಡೋ ಟೈಮಲ್ಲೆಲ್ಲ ಪಲ್ಯ ಅಥವಾ ಗೊಜ್ಜು ಮಾಡಿ ಅಭ್ಯಾಸ ಇರುತ್ತೆ ಅಲ್ವಾ ನಮಗೆ. ಇವತ್ತು ಸಿಂಪಲ್ಲಾಗಿ ಹೆಲ್ದಿಯಾಗಿ ಚಪಾತಿಯಿಂದ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರೋಲ್ ಮಾಡೋದಕ್ಕೆ ಯಾವ ಸಾಸು ಏನೂ ಯೂಸ್ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲು. ನಾನು ಇಲ್ಲಿ ಬಟರ್ ಫ್ರೂಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅವಕ್ಯಾಡೋ ಅಲ್ಲಿ ಗುಡ್ ಫ್ಯಾಟ್ಸ್ ಅನ್ನೋದಿರುತ್ತೆ. ಆಫೀಸಿಂದ ಸುಸ್ತಾಗಿ ಮನೆಗೆ ಬಂದಾಗ ಏನಾದರೂ ಹೆಲ್ದಿಯಾಗಿ ಸಿಂಪಲಾಗಿ ಮಾಡ್ಕೊಂಡು ತಿನ್ನೋಣ ಅನ್ನೋರಿಗೆ ಈ ವಿಡಿಯೋ. ಫಸ್ಟು ಅವಕ್ಯಾಡೋನ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ನಾವು ಚಪಾತಿಗೆ ಅಥವಾ ಬ್ರೆಡ್ಗೆ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ನಾವು ಅವಕ್ಯಾಡೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕ್ರೀಮಿ ಥರ ಆಗಬೇಕದು. ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ನಾನು ಮೊದಲೇ ಆನಿಯನ್ನು, ಟೊಮೆಟೊ, ಸ್ವಲ್ಪ ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಎಲ್ಲನೂ ಒಂದೊಂದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಪೆಪ್ಪರು, ಜಸ್ಟ್ ಆನಿಯನ್ನು ಮತ್ತು ಟೊಮೆಟೊ, ಗ್ರೀನ್ ಚಿಲ್ಲೀಸ್ ಇಷ್ಟ ನಾನು ಹಾಕ್ಕೊತಾ ಇರೋದು. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು. ರಿಯಲಿ ಟೇಸ್ಟ್ ಲೈಕ್ ಹೆವೆನ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಸಿಂಪಲಾಗಿ ಏನಾದರೂ ಮಾಡಬೇಕು ಅನ್ನೋರು ಸೀರಿಯಸ್ ಆಗಿ ಇದನ್ನು ಟ್ರೈ ಮಾಡ್ಬೋದು. ಈ ಅವಕ್ಯಾಡೋ ಮಿಕ್ಸರ್ನ ನಾನು ಬ್ರೆಡ್ಡಲ್ಲಿ ಹಾಕಿ ಕೂಡ ಟ್ರೈ ಮಾಡಿದ್ದೆ, ಬಟ್ ಅದಕ್ಕೆ ಗ್ರೀನ್ ಚಟ್ನಿ ಯೂಸ್ ಮಾಡಬೇಕು. ಬಟ್ ನಾನಿಲ್ಲಿ ಚಪಾತಿ ಮೇಲೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾವು ಚಪಾತಿನ ಸುಟ್ಕೊಳ್ಳೋಣ. ನಾನು ಚಪಾತಿ ಸುಡೋದಕ್ಕೆ ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಗಿಂತ ತುಪ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ಚಪಾತಿ ರುಚಿಯಾಗಿರುತ್ತೆ. ನನ್ನ ಮಗಳಿಗೆ ನಮ್ಮ ಮನೆಯವರು ಒಂದು ಕಡೆ ಪನ್ನೀರ್ ಪರಾಟ ಮಾಡ್ತಾಯಿದ್ರು, ನಾನು ಒಂದು ಕಡೆ ರೋಲ್ಗೆ ರೆಡಿ ಮಾಡ್ತಾಯಿದ್ದೆ. ಸೊ ಎರಡು ಕೆಲಸನೂ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಮಗಳು ಇನ್ನೂ ಸಣ್ಣವಳಾಗಿದ್ದರಿಂದ ಈ ಅವಕ್ಯಾಡೋದು ಅವಳು ಮಿಕ್ಸ್ಚರ್ ಮೇ ಬಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದರಲ್ಲೇ ಮಿಲ್ಕ್ ಶೇಕ್ ಮಾಡಿದ್ರೆ ಚೆನ್ನಾಗಿ ಕುಡಿತಾಳೆ. ಸೊ ಇದು ಹೆಲ್ದಿ ಆಗಿರೋದ್ರಿಂದ ಮಕ್ಕಳಿಗೆ ಅಟ್ಲೀಸ್ಟ್ ಮಿಲ್ಕ್ ಶೇಕ್ನ ವಾರಕ್ಕೆ ಒಂದ್ಸಲಿ ಮಾಡಿಕೊಡಿ. ನೋಡಿ, ಚಪಾತಿ ಚೆನ್ನಾಗಿ ಉಬ್ತಾ ಇದೆ. ಚಪಾತಿ ಇನ್ನೇನು ರೆಡಿ ಆಯಿತು. ಇದಕ್ಕೆ ನಾವು ಮುಂಚೆನೇ ಮಾಡಿಟ್ಕೊಂಡಿರೋ ಅಂಥ ಅವಕ್ಯಾಡೋ ಮಿಕ್ಸ್ಚರ್ನ ಹಾಕಿ ರೋಲ್ ಮಾಡ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.